ನಮ್ಮ ಅಣ್ಣನ ಹಿಂಗೆ ಹೇಳಿಲ್ಲಲ್ಲ ಏನು ಕರೇನ ಸುಳ್ಳ ಯವ್ವ. ಹಿಂಗತಿ ಆದ್ರೆ ಮುಂದೆ ಬಾಳೆ ಹೆಂಗೆ? ಇದನ್ನು ನಾ ಹೆಂಗೆ ಕೇಳ್ಬೇಕು ನನ್ನ ಮಗನ್ನ? ಇದನ್ನು ತಾಯದಕ್ಕೆ ಕೇಳೋಕ್ಕಾಗತ್ತಾ? ಯಪ್ಪ ಮೈಲೇರಿ, ಏನು ಓದಕತ್ತಿದ್ಯಪ್ಪ? ಕಾದಂಬರಿ ಓದಕತ್ತಿದ್ ನೀವು? ನಿನ್ನ ಹೆಂಡತಿ ಕೂಡ ಕುತ್ಕೊಂಡಪ್ಪ ಮಾತಾಡೋದು ಕಾತಾಡೋದು ಮಾಡ್ಬೇಕಪ್ಪ. ಪಾಪ ಆಕಿ ನಿನ್ನ ನೆಚ್ಕೊಂಬಂದಿರ್ತಾಳಪ್ಪ, ಹಂಗತಿ ಮಾಡಬಾರ್ದು. ಮಾತಾಡಕ್ಕೆ ಏನು ವಿಷಯ ಇರ್ತೈತಿ? ಭಾಷೆಗೆ ಬಿಡಕ್ಕೆ ಹೋಗ್ಬೇಕಪ್ಪ. ಹೋಗ್ಬಿಟ್ಟು ಬರ್ರಿ. ನಾನು ಹೆಂಗೆ ಬಿಡೋಕ್ಕಾಗತ್ತೆಪ್ಪ? ನೀವು ಇಬ್ರು ಗಂಡ ಹೆಂಡತಿ ಬರ್ಬೇಕು, ಮನೆದೇವ್ರಿಗೆ ಹೋಗ್ಬೇಕು. ಮನೆದೇವ್ರಿಗೆ ಹೋಗು ನೋಡ್ರಿ, ನಾಳೆ ಮುಂಜಾನೆ ಅದು ಹೋಗುನಂತೆಪ್ಪ. ಯವ್ವ ನಾನು ರಜಾ ಭಾಳ ತೊಗೊಂಡಿಲ್ಲ, ಅದರ ಬೇರೆ ಎಕ್ಸಾಮ್ ಒಂದು ಚಲೋ ಆಗ್ಯಾವು. ನಾನು ಎಷ್ಟೊತ್ತಿದ್ರು ನಾಳೆ ಸಾಲಿಗೆ ಹೋಗಬೇಕು. ಅಯ್ಯಯ್ಯೋ ತಮ್ಮ, ಹಿಂಗಂದ್ರೆ ಹೆಂಗೆ ಯಪ್ಪ? ಮತ್ತು ಭಾಷೆಗೆ ಬಿಡೋದು ಹೆಂಗೆ? ಊರಾಗೆಲ್ಲ ನೋಡ್ತೀವಲ್ಲ, ನಮ್ಮನೆ ಸಂತೋಷನ ಲಗ್ನ ಆತು. ಅವ ಕೆಲ್ಸಕ್ಕೆ ಹೋದ, ಅವ್ರ ಸೋದರ ಮಾವ ಹೋಗಿ ಬಿಟ್ಟು ಬಂದ. ಮಾವ ಕೊಟ್ಟು ಕಳಿಸಿ ಹೋಗ್ಬಿಟ್ಟು ಬರ್ತಾನೆ. ಜೋಡಿ ಮ್ಯಾಗ ಕಾಯಿ ಹೊಡ್ಸ್ಕೊಂಬರ್ಬೇಕು ಇಲ್ಲಿ ಇಬ್ರು ಗಂಡ ಹೆಂಡತಿ ಹೋಗಿ ಮನೆ ದೇವರಿಗೆ. ಮತ್ತೆ ಯಾವಾಗ ಸೌಡಿದಾಗ ಹೋಗುನಂತ ಬಿ ಅಲ್ಲ, ಈಗೆಲ್ಲ ನಮ್ಮ ದಗದಾದವು ಹೇಳತ್ತಾಗ. ಇಲ್ಲ ನಮ್ಮ ಇನ್ನು ಹೇಳಿದ ಕರೆ ಐತಿ. ಹಿಂಗತಿ ಆದ್ರೆ ಬಾಳೆ ಆಗಂಗಿಲ್ಲ. ನಂಗೆ ಗೊತ್ತಾಯ್ತು, ಲಗ್ನ ಮಾಡಿದೆ ಏನು ಚಿಂತೆ ಬಿಡ್ತಾ ಅಂತ ಅಂದ್ಕೊಂಡೆ. ಈಗ ಲಗ್ನ ಆಗಿಂದನೂ ಇದು ಚಿಂತೆ ಬಿಡ್ಲಾರ್ದಂಗೆ ಆತಲ್ಲ. ಏನು ಮಾಡ್ಬೇಕಾತಿನ್ನ? ಇಲ್ಲಿ ತಡಿ, ಇವರಿಬ್ಬರನ್ನು ಒಂದೇ ಕಡೆ ಬಿಟ್ಟು ಅಂದ್ರೆ ಬರೋಬ್ಬರಿ ಇರ್ತಾರೆ. ಮೈಲೇರಿ, ನಾನು ನಿನ್ನ ಲಗ್ನ ಆತಪ್ಪ, ನೀನು ಮನೆ ಮಾಡ್ಕೊಂಬಿಡು. ಮತ್ತು ದಿನ ಹೋಗೋದು ಬರೋದು ಯಾಕೆ ಮಾಡ್ತಿ? ಸುಮ್ಮನೆ ಇನ್ನು ಮಳೆ ಗಾಳಿ ಆಯ್ಪ, ಸುಮ್ಮನೆ ಅಲ್ಲೇ ಒಂದು ಸಣ್ಣ ಮನೆ ಮಾಡಿಬಿಡ್ರಿ. ಒಪ್ಪಿಗೆ ಇರ್ತೀನಿ ಬೇವ ನೀನು? ನಾ ಇಲ್ಲಿ ಒಬ್ಬೇಕಿರ್ತೀನಪ್ಪ, ನಿಮ್ಮ ತಮ್ಮ ಅದನ್ಲ, ನಿಮ್ಮ ತಮ್ಮ ನಾನು ಇರ್ತೀವ ಅಲ್ಲನ? ಅದೆಲ್ಲ ಆಗಂಗಿಲ್ಲವ, ಏನು ದೂರ ಅಲ್ಲ ಏನಲ್ಲ. ಯಾಕೆ ಈಗ ಅಡ್ಡಾಡ್ತೀನಲ್ಲನ, ದಿನ ಬೈಕ್ ತೊಗೊಂಡು ಹೋಗ್ಬರ್ತೀನಿ. ಏನು ತಲೆ ಕೆಡಿಸ್ಬೇಡ, ಏನು ಬೇಡ. ಮನೆ ಮಾಡೋದು ಬೇಡ, ಏನು ಮಟನೂ ಬೇಡ. ನನಗೆ ನಿನ್ನ ಬಿಟ್ಟಿರಕ್ಕೆ ಆಗಂಗಿಲ್ವಿ. ಸುಮ್ಮನೆ ಅವನು ತಮ್ಮ ಒಮ್ಮೆ ಮನೆಯಾಗಿರ್ತಾನ, ಒಮ್ಮೆ ಅಲ್ಲಿರ್ತಾನ, ಒಮ್ಮೆ ಇಲ್ಲಿರ್ತಾನ, ಬೇಡ. ಅಯ್ಯೋ ಶಿವ ಶಿವ. ರಾಧಕ್ಕ ಹೇಳ್ರಿ ಅತ್ತಿಯವ್ರ, ನಿನ್ನ ಗಂಡ ಒಂದು ಕಪ್ ಚಾ ಮಾಡ್ಕೊಂಬಾಬಿ. ಯವ್ವ ಇನ್ನೇಗ ಚಾ ಕುಡ್ತೀನಿ, ಹೊಳ ಮಾಡೋಣ. ಚಾ ಕುಡಿಯಂಗಿಲ್ಲ ಅಂತ ಗೊತ್ತಿತ್ತಿಲ್ಲ ನಿನಗೆ? ಅಯ್ಯೋ ಹರ್ಗುನ್ ಕೊಡಿಲಿ, ನಾ ಇವರಿಬ್ಬರು ನೋವನ್ನು ಮಾಡ್ಬೇಕಂತ ನಾ ಅಂತೀನಿ. ಈಗ ನೋಡಿದ್ರೆ ಹಿಂಗತಿ ಮಾತಾಡ್ತತಿವ ಹುಡುಗಿದು. ಬ್ರೋ, ನಾನು ಹೊರಗೆ ಹೊಂಟೀನಪ್ಪ. ನಾನು ಒಂದಿಷ್ಟು ರೊಕ್ಕ ಕೊಡು. ಎಷ್ಟು ಬೇಕಾಗಿದ್ದು? ಏನು ಭಾಳ ಇಲ್ಲ, ಜಸ್ಟ್ 500 ಅಷ್ಟೇ. ಎಷ್ಟಂತಿಪ್ಪ? 500 ರೂಪಾಯಿ ಬೇಕಂತೀವಿ. ಮೊನ್ನೆರ 1,000 ರೂಪಾಯಿ ಇಸ್ಕೊಂಡು ಹೋಗಿ, ಈಗ ಮತ್ತೆ 500 ರೂಪಾಯಿ ಬೇಕಾ? 1,000 ರೂಪಾಯಿ ಏನು ಮಾಡಿದಿ? ಖರ್ಚು ಇರಂಗಿಲ್ಲ ಅನ್ಬೇವ, ಏನಂತ ಕೇಳ್ತೀವಿ ನೀನು? ಅವಂಗೂ ಖರ್ಚು ವೆಚ್ಚ ಅಂತ ಇರ್ತತಿ. ಏನು ಮಾಡಿದೆ ಅಂದ್ರೆ ಏನಂತ ಹೇಳ್ಬೇಕು? ಮೈಲೇರಿ, ನೀ ಸುಮ್ ಕುಂದ್ರು, ದುಡಿಯಂಗಿಲ್ಲ ದುಃಖ ಬಿಡಂಗಿಲ್ಲ. 10 ರೂಪಾಯಿ ದುಡ್ದಿತ್ತಂದ್ರೆ ದುಡ್ಡಿನ ಬೆಲೆ ಗೊತ್ತಾಕಿತ್ತು ಇವಂಗ. ಬರೇ ನೀ ಕೊಟ್ಟ ಕಳಿಸ್ತಿ, ತಿಂದ ಚೈನಿ ಮಾಡ್ತಾನೆ ಇವ. ಎಲ್ಲರ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ಇವ. ಹಿಂಗತಿ ಇದ್ದಲ್ಲೇನ ನಿಮ್ಮ ಮಾವ ಇವಂಗ ಹೆಣ್ಣು ಕೊಡಲಿಲ್ಲ. ಬರೇ ಪುಂಡ್ ಹುಡುಗರು ಕೂಡ ಬರೇ ಹಿಂಗತಿರುತ್ತಾನೆ ನೋಡು. ಸಣ್ಣವ ಇವ. ಹೋಲ್ ಬಿಡ್ಬಿ, ಈ ಇನ್ನೂ ಸಣ್ಣ ಅದನ್ನ ನೋಡು ಮೈಲೇರಿ, ನೀ ಭಾಳ ಸದ್ರ ಕೊಟ್ಟಿ ಅವಂಗ, ಅಂದಲ್ಲೇನೆ ಹಿಂಗತಿ ಆಗ್ಯಾನ ನೋಡಿವ. ಮಾಮ್ಸ್ ಭಾಳ ಚಿಂತೆ ಮಾಡ್ತೀವಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ, ಆರಾಮಾಗಿರು. ನೋಡಕಂತೀವಿ ಯವ್ವ. ಈಗೇನು ಆ ಜ್ಯೋತಿನ ನಿನ್ನ ಮನೆ ಸೊಸಿ ಹಾಕೋದಿಲ್ಲ, ಆಕಿನ್ನ ಲಗ್ನ ಹಾಕಿ ನೋಡ್ಬೇಕಂದ್ರೆ. ನಮ್ಮನ್ನ ಹ್ಞೂ ಅಂದ್ರೆ ನಮ್ಮನ್ನ ನೀನು ತಗೋ ಅನ್ಬೇಕಲ್ಲ. ನೌಕರಿ ಇಲ್ಲ ಏನಿಲ್ಲ, ಏನು ಕೊಡ್ತಾಳೆ ನಿನಗೆ? ಅಯ್ಯಯ್ಯ, ಮೊದ್ಲೇಕ ನಿನ್ನ ಕಾಲ ಮೇಲೆ ನಿಂದ್ರೆ ನಿಮ್ಮ ಅಣ್ಣ ರೊಕ್ಕ ಕೊಟ್ಟಾಗ ಬೈಕ್ ಹತ್ತಿ ಅಡ್ಡಾಡ್ತಿ. 10 ರೂಪಾಯಿ ಸಂಪಾದನೆ ಮಾಡೋದಿಲ್ಲ ಏನಿಲ್ಲ. ಮಾಮ್ಸ್, ನಾ ಸ್ವಲ್ಪ ಅರ್ಜೆಂಟ್ನಾಗ ಇದ್ದೀನಿ, ಖಾಲಿ ಇರ್ತಿಲ್ಲ. ಅವಾಗಿಬ್ರು ಕೂಡಿ ಮಾತಾಡೋಣಂತ. ಓಕೆ ಬಾಯ್. ನೋಡಿಯಪ್ಪ ಹಿಂಗತಿ ಮಾಡ್ತಾನ ನೀನು. ಹಂಗಾಗಿ ಬಿಡ, ಆ ಹುಡುಗ ರೊಕ್ಕ ಕೊಡ್ತೀಯ, ಅವಂಗ ಬಾಳೆದು ಗೊತ್ತಿಲ್ಲ, ಬದುಕಿನ ಗೊತ್ತಿಲ್ಲ. ಅವಂಗ ಹೋತು ಬಂತು ಅನ್ನೋದು ಏನು ಗೊತ್ತಿಲ್ಲ ತಮ್ಮ. ನೀ ಬಾ ಪುಲ್ಸಕತ್ತಿ ನೋಡು ಅವನ್ನ. ಸಣ್ಣವ ಇನ್ನು ದುಡಿ ಅಂತೇಳ ಅವಂಗ. ನೋಡುವ, ನಿನ್ನ ಮೈದನ್ನ ನೀನ ತಿದ್ಬೇಕವ. ನೋಡಿ ಹಿಂಗತಿ ಪುಂಡ್ರು ಪೋಕತಿ ಅಡ್ಡಾಡ್ತತಿ. ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ, ಹೊಲ ಮನೇನು ನೋಡ್ಕೊಳಂಗಿಲ್ಲ, ಎಲ್ಲ ನಾವು ಮಾಡ್ಬೇಕು ತಂಗಿ. ಮೈಲೇರಿ, ಎತ್ತಾಕ ಹೋದ್ಯಪ್ಪ? ಸರಿ ಬೇ, ಒಂದು ಫೋನ್ ಬಂತು. ಯಪ್ಪ ಶಿವನ, ಬರೀ ಇದನ್ನ ಕೇಳೋದು. ಇದೇನೇವ ಬರೀ ಬಿಕ್ಕ ಹಿಡಿಯಾಕತ್ತತಿ. ಒಟ್ಟು ಹುಡುಗರು ನನ್ನ ನೆನ್ಸಕತ್ತಾವನ. ಬಂದು 2 ದಿನ ಗೊತ್ತಾತು, ಕುಂತು ಬಿಟ್ಟಿನಿ. ಏನ ನಮಗೂ ಯಾವುದನ್ನು ಸುದ್ದಿನ ಹೇಳವಲ್ರಿ ಇವರು. ಬಸರೇನ ಮಗಳನ್ನ ಬಿಟ್ಟು ನಾನು ಬಂದೀನಿ. ಅದು ಸಣ್ಣ ಮಳ, ಅದಕ್ಕೆ ಏನು ಗೊತ್ತಾಗತ್ತ? ಇವ ಬಿಟ್ಟು ಬಂದು ಇಲ್ಲಿ ಕುಂತು ಬಿಟ್ಟಿನಿ. ಇವ್ರಾರ ಏನು ಮಿಸ್ಗನವಲ್ರು. ಸುಮ್ಮನೆ ಯಾವ್ದನ್ನೋದು ಹೇಳಿದ್ರೆ ಅಂದ್ರೆ ಆತ ಊರ ಕಡೆ ಹೋಗ್ತೀನಿ ತಾನಾಗ. ಅಕ್ಕರ ಒಂದಿಷ್ಟು ಚಾ ಮಾಡಿಸ್ಲೇನ್ರಿ? ಬ್ಯಾಡ್ರಿ. ಮತ್ತು ನಾನು ಬಂದು ಒಂದು 2 ದಿನದ ಹೊತ್ತಾತು. ನಮ್ಮದು ಬಾಳೆ ಬದುಕು ಎಲ್ಲ ಅಲ್ಲೇ ಬಿಟ್ಟು ಬಂದೀನಿ. ಅದು ನಮ್ಮ ಕೃಷ್ಣವಿನೊಂದು ಬಸರಾಗೈತಿ ಪಾಪ. ಅದು ಮನೆದಾಗ ಅದು ಮಾಡ್ಕೊಳೋದು ಕಷ್ಟ ಆಗುತ್ತೆ. ಅದಕ್ಕೆ ಮತ್ತು ನೀವು ಉಡಿಯಕ್ಕೆ ಅದು ಹಾಕಿದ್ರಿ ಅಂದ್ರೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಅದು ನಮ್ಮ ಅಣ್ಣ ಅಂದನ್ರಿ, ಆತ ಮುಂದಿನ ದಿವಸ ಚಲೋ ಇಲ್ಲ ಅಂತ ಉಡಿಯಕ್ಕೆ ಎಲ್ಲ ಇಲ್ಲೇ ಬದಲಾಯಿಸ್ಕೊಂಡ್ಬಿಡುನಂತಾವ. ಹೆಂಗಾದ್ರೂ ಆಕಿನೂ ನಮ್ಮ ಮಗಳ ಹಾಕಳ, ಇಲ್ಲೇ ಬದಲಾಯಿಸೋಣ ಅಂತಂದ್ರಿ. ಅದಕ್ಕೆ ಇಲ್ಲೇ ಬದಲಾಯಿಸ್ಕೊಂಡ್ಬಿಡ್ತೀವಿ ಬಿಡ್ರಿ. ಹಂಗತ್ತಂದ್ರೆ ನಾ ಇವತ್ತು ಹೊಂಟು ಬಿಡ್ತೀನಿ ರೀ ಊರಿಗೆ. ಇನ್ನೊಂದು 2 ದಿನ ಇರ್ರಿ. ನೀವು ಯಾವಾಗ ಬರ್ಬೇಕು ನಮ್ಮ ಮನೆಗೆ?
ಮತ್ತೆ ಬರೋಣಂತ್ರಿ ಇನ್ನೇನು ಬರೋದು ಹೋಗೋದು ಇದ್ದೇ ಇರ್ತತ್ಲ. ಇನ್ನು ನಮ್ಮದು ಕಬ್ಬು ಕಡೆ ಯಾರು ಬರ್ತಾರೆ ಆಗ ಶೇಂಗಾ ಕೀಳಿಸ್ಬೇಕು, ಆಡಿನ ಮುಂದೆ ಹೋಗ್ಬೇಕು. ಅದು ನನ್ನ ಸೊಸೆಗೆ ಅವು ಏನೂ ಗೊತ್ತಿಲ್ಲ, ಮನ್ಯಾಗ ಹೊಟ್ಲಿ ಇದ್ದಾಕೆ ಹೋಗ್ಬೇಕದ. ಅವು ಮಳ್ ಹುಡುಗರು ಆರಿ ಮತ್ತು ಅತ್ತೆಯರಿಗೂ ಏನೂ ದಗದ್ ನೀಗಂಗಿಲ್ಲ ಹೊಯ್ಕೇನ್ರಿ ನಾವು ಬಾಶಿಂಗ ಅದು ಬಿಡಾಕೆ ಹೋಗ್ಬೇಕು ಮನೆ ದೇವ್ರಿಗೆ ಅಂದ್ಕೊಂಡ್ವಿ. ಇವ ನಮ್ಮ ಹುಡುಗಗೆ ಏನೋ ರಜಾ ಇಲ್ಲಂತ, ಅವೇನೋ ಪೇಪರ್ ಅದು ಚಲೋ ಯಾವ ಹೊಯ್ಕೇನೆ ಅಂತ ನಿಂತಾನ್ರಿ. ಅದಕ್ಕೆ ನಮ್ಮ ಅಣ್ಣನ ಕೈಯಾಗ ಕೊಟ್ಟು ಕಳಿಸ್ಬಿಡ್ತೀನಿ ರೀ. ಮತ್ತೆ ಯಾವಾಗಾರ ದೇವ್ರಿಗೆ ಕರ್ಕೊಂಡು ಹೋಗಿ ಬಂದ್ರಾತು, ಅವ್ನು ಸಾಲ ಸುಟ್ಟಿ ಬಿಡುತ್ತಲ್ಲ ಒಂದು 2 ತಿಂಗಳ. ಹ್ಞೂ ಆಟ ಮಾಡಿರಿ ಹಂಗಾದ್ರೆ. ಈ ವಿಷಯನ ಮತ್ತು ಚಿಗವ್ರು ಕೂಡ ಮಾತಾಡಿದ್ರೆ ಅಂದ್ರೆ ಬೇಸಿ ಆಕತಿ. ಅವ್ರಿಗೆ ಒಂದಿಟ್ಟು ತಿಳಿಸಿ ಹೇಳ್ರಿ ಹಿಂಗಂತೆ. ತಡ್ರಿ ಈಗ ಫೋನ್ ಹಚ್ತೀನಿ. ಯವ್ವ ಬಾಬೆ ಇಲ್ಲೇ ದೊಡ್ಡ ಫೋನ್ ಹಚ್ಚಳ ಬಾ ಇಲ್ಲೇ. ಹೊಳೆ ಬಂದು ಹಚ್ತೀನಿ ತಡ್ರಿ ಅಕ್ಕ. ಇವತ್ತೆಷ್ಟು ಬಿಕ್ಕಿಡಿ ಹಾಕತ್ತೈತಿ ಇವ. ಯಾರು ನೆನ್ಸಾಕತ್ತಿದ್ದಾರ? ನಮ್ಮ ವಿದ್ಯಾಕನ ನೆನ್ಸಾಕತ್ತಿರ್ಬೇಕು. ಪಾಪ ಬಸರು ಬೇರೆ ಐತಿ, ಏನಾರ ತಿನ್ನಾಕ ಆಸೆ ಆಗಕತ್ತತಿ ಏನು. ಅದಕ್ಕೆ ನಮ್ಮವ್ ಬಂದಿದ್ರೆ ಮಾಡಿಸ್ಕೊಂಡು ತಿಂತಿದ್ನಿ ಅಂತೇಳಿ ಅನ್ನಕತ್ತೋ ಏನು. ನಾನು ಫೋನ್ ಹಚ್ಚಿಲ್ಲ, ತಡಿ ಒಂದಿಟ್ಟು ಫೋನರ ಹಚ್ತೀನಿ ವಿದ್ಯಾಕ ಹೆಂಗದಾಳ ಏನು ಎತ್ತ ಕೇಳ್ತಾನೆ. ಅತ್ತಿ ನನಗಿಲ್ಲಿ ಬ್ಯಾಸರ ಆಗತ್ತತಿ, ಯಾವಾಗ ಹೋಗುದು ಊರಿಗೆ? ಇನ್ನೆಲ್ಲಿ ಊರು ಮುಗೀತು, ಇರೋ ಊರು ನಿಮ್ದು. ಅಕ್ಕಂದು ಬಿಟ್ಟು ಬಿಡುದವ ನೀನು. ನಾ ಇಲ್ಲಿ ಇರಂಗಿಲ್ಲ ಅತ್ತಿ, ನಾನು ಹೋಗ್ಬೇಕು. ನನಗೆ ಹೆಂಗಿರ್ಬೇಕು? ಎಲ್ಲರಿಗೆ ಹಂಗಾಗತ್ತವ ಮೊದ್ಲೇಕ. ಬರ್ಬಾರ್ದ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಈಗ ವೀಣಾಕ್ ಹೊಂದ್ಕೊಂಡು ಹೋಗ್ಯಾಳ ಇಲ್ಲ ಹಂಗ ಅಂದಂಗ. ವಿದ್ಯಾಕ ಫೋನ್ ಹಚ್ಚಿದ್ದೇನ? ವಿದ್ಯಾಕರ ನಿನಗರ ಹಚ್ಚಿದ್ಲನ? ವಿದ್ಯಾ ಫೋನ್ ಹಚ್ಚಿ ಸಾಕಾಗಿ ಹೋಗ್ತತಿ ನನಗೆ. ಬರೀ ಸ್ವಿಚ್ ಆಫ್ ಅಂತ ಬರಾಕತ್ತತಿ. ಫೋನ್ ಹಂಗತಿ ಇಟ್ಕೊಂಡಂಗಿಲ್ಲ, ಈಗೇನು ಕೆಲ್ಸಕ್ಕೆ ಹೋಗಂಗಿಲ್ಲ ಬಿಡಂಗಿಲ್ಲ. ಫೋನರ ಹಚ್ಚಬೇ ಒಂದಿಟ್ಟು ಸಂಗೋಗ. ನನಗೂ ಮುಂಜಾನೆಯಿಂದ ಬಿಕ್ಕಿಡಿ ಹಾಕತ್ತತಿ. ಹಲೋ ಅಣ್ಣ, ಆರಾಮದಿ? ಆರಾಮದಿನವಿ, ನೀ ಆರಾಮದಿಯಾ? ಆರಾಮದೀನಿ. ವಿದ್ಯಾ ಹೆಂಗದ? ಆಕೆಗೆ ನಿನ್ನಿಂದ ಫೋನ್ ಹಚ್ಚಕತ್ತೀನಿ, ಸ್ವಿಚ್ ಆಫ್ ಅಂತ ಬರಾಕತ್ತತಿ. ಅಲ್ಲಿದ್ರು ಕೂಡ ಒಂದಿಟ್ಟು ಫೋನ್ ಮಾತಾಡ್ತೀನಿ ಆಕೆ ಕೂಡ. ಅವಿ ಅದು ವಿದ್ಯಾಗೆ ಏನಾತಂತೆ ವಿದ್ಯಾಕ್ಕ? ಆರಾಮದಾಳ ಇಲ್ಲಿ ಕೇಳ. ಇಲ್ಲ ಅಂತ ಇಲ್ಲ ಮಾತಾಡ್ತೀನಿ. ಅತ್ತಿಗೆ ಏನು ಹೇಳಕ್ಕೆ ಹೋಗ್ಬೇಡ, ನಾ ಹೇಳೋದನ್ನ ನಾ ಏನು ಮಾತಾಡ್ತೀನಿಲ್ಲ ಹ್ಞೂ ಅಷ್ಟ ನೀನು. ವಿದ್ಯಾ ಆರಾಮದಾಳ ಅಂತ ಹೇಳಿ ನೀನು. ಆರಾಮದಾಳ ಅಂತ ಅತ್ತಿ, ನೀನು ಗಾಬರಿ ಆಗ್ಬೇಡ. ಆರಾಮದಾಳ ಅಂತ ವಿದ್ಯಾ ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಲು. ನಾನು ರಜೆ ತೊಗೊಂಡೇನೆ ಅಂತ ಹೇಳಲ್ಲ ನಮ್ಮ ಮುಂದೆ. ಆಕೆ ರಜಾನ ತೊಗೊಂಡಿಲ್ಲ, ಡ್ಯೂಟಿ ಮ್ಯಾಗ ಹೋಗ್ಯಾಳ. ಅದೇನೋ ಕೆಲಸದ ಮ್ಯಾಗ ಅಂತ ಹೋಗ್ಯಾಳ. ಅಲ್ಲಿ ಅದು ಏನಾಗೈತೋ ನನಗೂ ಪೂರ್ತಿ ಹಕ್ಕಿಕತ್ ಗೊತ್ತಿಲ್ಲ. ಕಿಡ್ನ್ಯಾಪ್ ಆಗ್ಯಾಳ ನೋಡು. ಏನು ಹೇಳಕತ್ತಿ ಅಣ್ಣ ನೀನು? ಕರೇನಾ? ಅವಿ ನನ್ನ ಮಕ್ಕಳು ಕೈಕಾಲ ಆಡವಲ್ಲು, ಏನು ಮಾಡ್ಬೇಕಂತ ಒಂದು ತಿಳಿಯವಲ್ದು ನನಗೆ. ಮಾಮಾರಿಗೆ ಅದು ಹೇಳಿ ಇಲ್ಲ? ಹೇಳಿ ನಿಮ್ಮ ಮಾಮಾರಿಗೆ. ಅವರು ನಿಮ್ಮ ಅತ್ತಿಗೆ ಏನು ಸುದ್ದಿ ಹೇಳ್ಬೇಡಪ್ಪ, ಇಲ್ಲಿ ಊರಿಗೆ ಬರಲಿ, ಬಂದ ಮ್ಯಾಗ ಹೇಳಕ್ಕೆ ಬರ್ತತಿ ಅಂತ ಹೇಳಿದ್ರು. ಕರೆ ಅಂದ್ರೆ ನನಗಂಕರು ಗಾಬರಿ ಆಗ್ಬಿಟ್ಟೈತಿವ. ಸಮಾಧಾನ ಮಾಡ್ಕೊ. ಯಾಕೆ ಬಿ ಏನಾತಂತ ಸಮಾಧಾನ ಮಾಡ್ಕೊ ಅನ್ನಕತ್ತಿ? ಅಲ್ಲ ಒಟ್ರೆ ಆರಾಮದಾರ ಅಂತಿಲ್ಲ ಅತ್ತಿ, ನೀ ಏನು ಚಿಂತೆ ಮಾಡಬೇಡ, ಅವರೆಲ್ಲ ಆರಾಮದಾರ. ಅಲ್ಲ ಮತ್ತು ಆಗಿಲ್ಲ ಹಂಗತಿ ಅಂದಿಲ್ಲ, ಅದಕ್ಕೆ ನನಗೂ ಎದಿ ಸೊಳ್ಳ ಅಂತ. ವಿದ್ಯಾಕ್ಕೆ ಆರಾಮದಾಳ ಅಂತ ಇಲ್ವೇ? ಅಲ್ಲಿದ್ರು ಕೊಡ ಅಂತೇಳಿ ಇವತ್ತು ಮುಂಜಾನೆಯಿಂದ ಬಿಕ್ಕಿಡಿ ಹಾಕತ್ತತಿ. ಆಕೆ ಕೂಡ ಒಂದು 2 ಮಾತು ಮಾತಾಡ್ತೇನೆ. ಅಣ್ಣ ವಿದ್ಯಾನ್ ಕೈ ಕೊಡು. ಅಣ್ಣ ಅತ್ತಿ ಮಾತಾಡ್ತಾವಂತ. ಆಕೆ ಮಕ್ಕೊಂಡಾಳ ಅಂತ ಹೇಳ್ಬಿಡು. ಅತ್ತಿ ಮಕ್ಕೊಂಡಾಳ ಅಂತಕಿ ಇಷ್ಟೊತ್ತನೇ ಮಕ್ಕೊಂಡಕ್ಕೆಲ್ಲೇ ಒಳ್ಳೆ ಮಕ್ಕೊಂಡ. ಯಾಕೇನು ಆರಾಮದಾಳ ಇಲ್ಲ ಯಾರಿಗೆ ಗೊತ್ತೇವ? ಸಂಗುನ ಕೈ ಕೊಡ್ಬೇ ಮಾತಾಡ್ತೀನಿ. ಅತ್ತಿ ಕೂಡ ಮಾತಾಡೋಷ್ಟು ಧೈರ್ಯ ನನಗಿಲ್ಲ, ಕೊಡಕ್ಕೆ ಹೋಗ್ಬೇಡ ನೀನು ಅತ್ತಿ ಕೈಯಾಗ. ಹಲೋ ಹಲೋ ಹಲೋ, ಏನಾಯ್ತು ಬಿ? ಅದು ನೆಟ್ವರ್ಕ್ ಹೋತನ. ಈ ಒಂದು ಫೋನಿನ ಒಂದು ರಗಡಿ ಬಿಡೇವ. ಸರಿ ಓಕೆ ಬಾಯ್. ಅತ್ತಿ ಮುಂದೆ ಏನು ಹೇಳ್ಬೇಡ, ಇಲ್ಲಿ ಬಂದಿಂದ ನಾವೆಲ್ಲ ಹೇಳ್ತೀವಂತ. ಇಲ್ಲಾಂದ್ರೆ ಅತ್ತಿ ಗಾಬರಿ ಅಕ್ಕ. ಅತ್ತಿ ಮತ್ತೆ ಹಿಂದೆ ಹಚ್ಕೊಡ್ತೀನಿ ಬಿಡು ನಿನಗೆ. ರಾಧಕ್ಕ ಇನ್ನು ನಾನು ಹೋಗ್ತೇನೆವ. ಅವ್ರೇನೋ ಉಡೇಕೆ ಇಲ್ಲೇ ಬದಲಾಯಿಸ್ತಾರಂತ. ಇವತ್ತು ಮಧ್ಯಾಹ್ನ ಗಡಿಸಿ ಹೋಗ್ಬಿಡ್ತೀನಿ. ಆಯವ ಮನ್ಯಾಗ ಎಲ್ಲ ಅಲ್ಲೇ ಬಿಟ್ಟು ಬಂದೀನಿವ. ಅತ್ತಿ ನಾನು ನಿನ್ನ ಕೂಡ ಬರ್ತೀನಿ, ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ಹಂಗಂದ್ರೆ ಹೆಂಗವ? ಇದು ನಿನ್ನ ಮನೆ. ಇಲ್ಲಿರೋರೆಲ್ಲರೂ ನಿನ್ನಾರು. ಒಂದು ಸ್ವಲ್ಪ ದಿನ ಹಂಗತಿ ಆಗತ್ತೆ. ಬರಬರ್ತ ತಾನ ರೂಢಿ ಹಾಕ್ಕೊಂತ ಹೋಗತಿ. ಈ ಮನೆಯವ್ರೆಲ್ಲರೂ ನಿನ್ನಾರು. ನಿನ್ನಾರು ಅನ್ನೋ ಹಂಗೆ ನೀ ಮಾಡ್ಕೋಬೇಕು. ಅವ್ರ ಮನಸ್ಸೆಲ್ಲ ಗೆದಿಬೇಕು ನೀನು. ಗಂಡನ ಮನಸ್ಸು ಗೆದಿ. ಗಂಡಗೆ ಊಟಕ್ಕೆ ಕೊಡು, ಚಾ ಕೊಡು. ಅವ್ರಿಗೇನು ಬೇಕು ಬೇಡಿಕೆಗಳನ್ನೆಲ್ಲ ನೀನ ಪೂರೈಸ್ಬೇಕವ. ಈಗ ಆ ತಲೆಗಿಂದೆಲ್ಲ ತೆಗೆದು ಹೋಗಿ ನಾ ಹೇಳ್ತೀನಿ ನೋಡು. ಅತ್ತಿ ನಮ್ಮ ವಿದ್ಯೆಗೆ ಯಾವಾಗಲೂ ಕಷ್ಟ ಯಾಕೆ ಬರ್ತೈತಿ? ಪಾಪ ವಿದ್ಯೆಯಲ್ಲಿ ಹೆಂಗದಾಳೋ ಏನೋ ಎತ್ತೋ. ಪಾಪ ವಿದ್ಯೆ ಪರಿಸ್ಥಿತಿ ಹೆಂಗೈತೋ ಏನೋ. ರಾಧಕ್ಕ ನಾನು ಏನು ಹೇಳಕತ್ತೀನಿ, ನೀ ಯಾವ ಲೋಕದಾಗದ್ಯವ? ಏನಿಲ್ಲ ಅತ್ತಿ, ಇಲ್ಲೇ ಅದನ್ನು ಹೇಳ. ನೀವೆಲ್ಲ ಯಾರು ನಮ್ಮನ್ಯಾಕೆ ಹಿಡ್ಕೊಂಡು ಬಂದಿರಿ? ನಾವು ಯಾರು ಅನ್ನೋದು ಗೊತ್ತಿಲ್ಲ ನಮ್ಮ ಎಡಮ್ಮ ನಿನಗೆ. ನಮ್ಮನ್ನು ಹಿಡಿಬೇಕಂತ ಸ್ಕೆಚ್ ಹಾಕಿದ್ದಿ ಅವ್ರ ನಾವು.
ನಮ್ಮನ್ನು ಹಿಡಿಬೇಕಂದು ಈಗ ನೀನ ನಮ್ಮ ಕೈಯಾಗ ಸಿಕ್ಕಿ. ಮೇಡಮರ ಇವ್ರು ಶೂಟ್ ಮಾಡ್ತಾರ್ರಿ ನಮ್ಮನ್ನು, ನನಗಂಕರು ಹೆದರಿಕೆ ಬರಾಕತ್ತತ್ರಿ. ಥೂ ಏನ್ರಿ ಹಿಂಗೆ ಹೆದರ್ತೀರಾ? ಇಷ್ಟು ಹೆದರವರಾಗಿದ್ರ ಅಂದ್ರೆ ಈ ಡಿಪಾರ್ಟ್ಮೆಂಟಿಗೆ ಎದಕ್ಕೆ ಬರ್ಬೇಕಿತ್ತು ನೀವು? ಬೇರೆ ಯಾವ್ದಾರ ಕೆಲ್ಸಕ್ಕೆ ಸೇರ್ಕೋಬೇಕಿಲ್ಲ? ಈ ಕೆಲ್ಸಕ್ಕೆ ಎದಕ್ಕೆ ಬಂದ್ರಿ? ಈ ಕಾಡಿನ ರಾಜ ನಾನೇ. ಇಲ್ಲಿ ಇರೋದೆಲ್ಲ ನಂದು. ನಾ ಯಾವಾಗರ ತಗೊಂತೀನಿ, ಯಾವಾಗರ ಕಟ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಾಣಿಗಳು ಇದೆಲ್ಲ, ಈ ಸಂಪತ್ತ ನಂದು. ನಾನು ನಿನಗೆ 2 ಸಲ ವಾರ್ನ್ ಮಾಡಿದೆ ಮೇಡಮ. ನಮ್ದ್ರೊಳಗೆ ತಲೆ ಹಾಕಬೇಡ ಅಂತೇಳಿ, ಆದರೂ ನೀ ಕೇಳಲಿಲ್ಲ. ನಮ್ಮ ಬುಡಕ್ಕೆ ಕೈ ಹೆಚ್ಚಿದಿ ಮೇಡಮ. ಅದಕ್ಕೆ ನಿನ್ನ ಕಿಡ್ನ್ಯಾಪ್ ಮಾಡಬೇಕಾತು ಮೇಡಮ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಭಾಳ ಕಷ್ಟ ಐತಿ. ಇಲ್ಲಿ ನಾ ಹೇಳಿದ್ದ ನಡಿಬೇಕು. ಇದು ನನ್ನ ಪ್ರಪಂಚ, ಇದು ನನ್ನ ಸಂಪತ್ತು. ಇಲ್ಲಿರೋದೆಲ್ಲ ನಂದು. ಇಷ್ಟು ವನ್ಯಜೀವಿಗಳನ್ನು ಕೊಂದು ಔಟ್ ಆಫ್ ಕಂಟ್ರಿಗೆ ಸಾಗಿಸ್ತಾ ಇದೆಯಾ? ನೀನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಹಾ 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 ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಈಗ ನೀನು ನಮ್ಮ ವಶದೊಳಗದಿ. ಬಾಲ ಬಿಚ್ಚಿದಿ, ಜೀವಂತವಾಗಿರಂಗಿಲ್ಲ ನೀನು. ನಮ್ಮನೆ ಯಾಕೆ ಕರ್ಕೊಂಬಂದಿನಿ ಇಲ್ಲೇ? ನಮ್ಮ 2 ಲಾರಿ ಕೋಟ್ಯಾಂತರ ರೂಪಾಯಿದು ಅದ್ರೊಳಗೆ ಸಾಗಾಣಿಕೆ ಐತೆ. ಅದನ್ನು ಬಿಟ್ಟರೆ ಮಾತ್ರ ನಾ ಫೋನ್ ಹಚ್ಕೊಡ್ತೀನಿ, ನಿಮ್ಮ ಆಫೀಸರಿಗೆ ಹೇಳಬೇಕು ಹಿಂಗೆ ಅಂತ. ಇಲ್ಲ ಅಂದರೆ ನೀನು ಮನೆಗೆ ಹೋಗೋದು ಭಾಳ ಕಠಿಣ ಐತಿ. ಅವರು ಕಳಿಸ್ಲಿಲ್ಲ, ನಮ್ದು ಬಿಡಲಿಲ್ಲ, ನಿಂದ ಮಾತ್ರ ಹೆಣ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ ಹೇಳ್ತೀನಿ. ಇಲ್ಲಿಂದ ಹೋಗೋದು ನಿನ್ನ ಹೆಣ. ದೇಶ ಸೇವೆಗೆ ಅಂತೇಳಿ ನಾನು ಈ ಕಾಕಿ ಡ್ರೆಸ್ ಹಾಕೊಂಡೀನಿ. ದೇಶ ಸೇವೆಗೆ ಅಂಥೇಳಿನ ನನ್ನ ಜೀವ ಮುಡುಪಿಡಾಕೂ ನಾ ಹೆದರಂಗಿಲ್ಲ.